ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೋದ ವಿಡಿಯೋದಲ್ಲಿ ಮಷೀನಲ್ಲೇ ಇರುವಂತಹ ಡಿಸೈನ್ಸನ್ನು ಹೇಗೆ ಸೆಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಬ್ಲೌಸನ್ನು ಹೇಗೆ ಸೆಟ್ ಮಾಡೋದು, ಅಂದರೆ ಬ್ಲೌಸ್ ಹೊಲಿಲಿಕ್ಕೆ ಹೇಗೆ ಸೆಟ್ಟನ್ನು ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಸೊ ಫಸ್ಟಾಗಿ ನಾವು ಬ್ಲೌಸ್ ಡಿಸೈನ್ಸ್ ಹಾಕೋಕ್ಕಿಂತ ಮುಂಚೆ ಇದು ಮಷೀನಲ್ಲೇ ಕೊಟ್ಟಿರಲ್ಲ ನಮಗೆ ಬ್ಲೌಸ್ ಡಿಸೈನ್ಸನ್ನು. ಸೊ ಹೊಸದಾಗಿ ನಾವು ಪೆನ್ ಡ್ರೈವನ್ನು ಮಾಡ್ಕೊಂಡ್ಬಿಟ್ಟು ಹಾಕೋಬೇಕಾಗುತ್ತೆ. ಸೊ ಮಷಿನ್ ಜೊತೆನೇ ಇದನ್ನು ಕೊಟ್ಟಿರ್ತಾರೆ ಅಡಿಷ್ನಲ್ ಆಗಿ. ಸೊ ಇದಕ್ಕೆ ನಮಗೆ ಬೇಕಾದಂತಹ ಬೇಕಾದಂತಹ ಡಿಸೈನ್ಸನ್ನು ಹಾಕಿಟ್ಕೊಬೋದು. ಸೊ ಫಸ್ಟ್ಲಿ ನನ್ನ ಹತ್ರ ಒಂದು 100 ಬ್ಲೌಸ್ ಡಿಸೈನ್ಸ್ ಇದ್ದಾವೆ. ಸೊ ಅದರಲ್ಲಿ ನಾನು ಯಾವುದಾದ್ರೂ ಒಂದನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಫ್ರಂಟು ಹೀಗಿರುತ್ತೆ ಓಪನ್ ಆದ ತಕ್ಷಣ. ಇವಾಗ ಒಂದು ಪೆನ್ ಡ್ರೈವ್ ಸೆಟ್ ಮಾಡ್ಕೊಂಡಿದ್ದೀವಿ. ಈ ಒಂದು ಮಷೀನಲ್ಲಿ ಬ್ಲೌಸ್ ಡಿಸೈನ್ಸ್ ಒಂದು 100 ಇದ್ದಾವೆ. ಸೊ ಇದನ್ನು ನಾನು ಹೇಗೆ ಬ್ಲೌಸ್ಗೆ ಸೆಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟು ಬಂದ್ಬಿಟ್ಟು ಈ ಥರ ಇರುತ್ತೆ. ಇವಾಗ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಒಂದು ಫ್ರೇಮ್ ಎಲ್ಲ ಕೂರಿಸ್ಕೊಂಡಾದ್ಮೇಲೆ ಜಸ್ಟ್ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಕಂಪ್ಲೀಟಾಗಿ ತೋರಿಸಲ್ಲ, ಜಸ್ಟ್ ಹೇಗೆ ಇದನ್ನು ಸೆಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಫಸ್ಟು ಈ ಥರ ಇರುತ್ತಲ್ವ, ಫಸ್ಟು ಫ್ರೇಮನ್ನು ತೊಗೋಬೇಕು ನಾವು. ಫಸ್ಟು ಫ್ರೇಮನ್ನು ತೊಗೊಂಡಾಗ ನಮಗೆ ಬ್ಲೌಸ್ಗೆ ಫ್ರೇಮ್ ಯಾವ್ದು ಬೇಕು ಅಂದರೆ ಇದು ಉಷಾ 550 ಅಲ್ವಾ ಮಿಷನ್ನು. ಸೊ ದೊಡ್ಡದಿರುತ್ತೆ, ಅದನ್ನು ತೊಗೋಬೇಕಾಗುತ್ತೆ. ಸೆಕೆಂಡ್ ಒನ್ನಲ್ಲಿ 200x360 ತೊಗೋಬೇಕಾಗುತ್ತೆ ನಾವು. ಫಸ್ಟ್ ಇದನ್ನು ತೊಗೊಂಡು ಆದ ನಂತರದಲ್ಲಿ ಈ ಒಂದು ಮಾರ್ಕ್ ಕಾಣಿಸ್ತಾ ಇದೆಯಲ್ವಾ, ಈ ಒಂದು ಮಾರ್ಕಿಗೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ನಿಮ್ಮಲ್ಲಿ ಪೆನ್ ಡ್ರೈವ್ ಇದೆ ಅನ್ನೋದಾದರೆ ಈ ಥರ ತೋರಿಸುತ್ತೆ. ಸೊ ಈ ಪೆನ್ ಡ್ರೈವ್ ಇದೆ ಅಲ್ವಾ, ಸೊ ಈ ಒಂದು ಮಾರ್ಕ್ ಇದೆ ಅಲ್ವಾ, ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಪೆನ್ ಡ್ರೈವಲ್ಲಿರುವಂತಹ ಡಿಸೈನ್ಸು ಇಲ್ಲಿ ಬರ್ತಾ ಹೋಗುತ್ತೆ. ನೀವು ಯಾವುದ್ರಲ್ಲಿ ಹಾಕಿಟ್ಟಿರ್ತೀರ ಅದರಲ್ಲಿ ಬರುತ್ತೆ. ಇದು ಶ್ರೇಯಾ ಸೆಟ್ಸಲ್ಲಿ ಇದೆ. ಸೊ ಆನ್ ಮಾಡಿದ್ವಿ. ಇಲ್ಲಿ 9 ಒಂದು ಇದರಲ್ಲಿ ಬರುತ್ತೆ, ಇದು ನೋಡ್ಬೋದು. ಸೀರಿಯಲ್ ಪ್ರಕಾರ 1 2 3 ಅಂತ ಬರಲ್ಲ, ಎಲ್ಲಿ ಬೇಕಾದಲ್ಲಿ ಬರುತ್ತೆ. ಇದು 99 100 ಇಲ್ಲಿ ಫಸ್ಟ್ ಸ್ಟೆಪ್ ಬಂದಿದೆ ನೋಡ್ಬೋದು. 100 ಡಿಸೈನ್ಸ್ ಇದ್ದಾವೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಸೆಲೆಕ್ಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಇನ್ ಕೇಸ್ ನೀವು ಇದರಿಂದ ಬ್ಯಾಕ್ ಹೋಗಬೇಕು ಅನ್ನೋದಾದರೆ ಈ ಒಂದು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ, ಆ್ಯರೋ ಮಾರ್ಕನ್ನು. ಇವಾಗ 100ಅಲ್ಲಿರುವಂತಹ ಒಂದು ಡಿಸೈನನ್ನು ತಗೊಳ್ಳೋಣ. ಇದು ಬೋಟಿ ಅಂದರೆ ಹಿಂದ್ಗಡೆ ಹೂವು ಥರ ಬರುತ್ತಲ್ವ ಅದು. ಇದರಲ್ಲಿ 3 ಇದು ಇದೆ ನೋಡ್ಬೋದು. ಇದು ಫ್ರಂಟು, ಇದೆರಡು ತೋಳು, ಇದು ಬ್ಯಾಕ್ ಸೈಡ್ ಲೆಫ್ಟು, ಬ್ಯಾಕ್ ಸೈಡ್ ರೈಟ್ ಆಗಿರುತ್ತೆ. ಸೊ ಇದರಲ್ಲಿ ಇವಾಗ ನಾವು ಬ್ಯಾಕ್ ಸೈಡನ್ನು ನೋಡ್ತಾ ಹೋಗೋಣ. ನಿಮ್ಮ ಒಂದು ಬ್ಲೌಸು ಯಾವ ಅಳತೆದು ಅನ್ನೋದನ್ನು ಫಸ್ಟು ತಿಳ್ಕೊಬೇಕಾಗುತ್ತೆ. ಅಂದರೆ 8.5 ಇಂಚಿಂದ ಹೇಳ್ತಾರೆ ಬ್ಯಾಕು, ಇಲ್ಲ 9.5 ಹೇಳ್ತಾರೆ, 10 ಹೇಳ್ತಾರೆ ಮಿನಿಮಮ್ ಅಂತ ಅಂದರೆ. ಸೊ ಯಾವುದು ಅನ್ನೋದನ್ನು ಫಸ್ಟು ನೀವು ನೋಡ್ಕೋಬೇಕಾಗುತ್ತೆ. ಸೊ ನಾನಿವತ್ತು 8.5 ಮಾಡಿಬಿಡ್ತೀನಿ. ಫಸ್ಟು 8.5 ಇಂಚಿನ ಬ್ಯಾಕ್ ಸೈಡ್ ನಾನಿವತ್ತು ಮಾಡಿ ತೋರಿಸ್ತೀನಿ. ಅಂದರೆ ಒಂದೇ ಫ್ರೇಮಲ್ಲಿ ಆಗುತ್ತೆ. ಹಾಗಾಗಿ 10.5 ಅನ್ನೋದಾದರೆ 2 ಸಾರಿ ನಾವು ಒಂದು ಹಾಫ್ ಒಂದು ಸಾರಿ ಮಾಡ್ಕೋಬೇಕಾಗುತ್ತೆ. 8.5 9.5 ಅಂತಂದರೆ ಒಂದೇ ಫ್ರೇಮಲ್ಲೇ ಬರುತ್ತೆ. ಸೊ ನಾವು 8.5ನ ಫಸ್ಟು ಮಾಡ್ಕೊಳ್ಳೋಣ. ಅದಕ್ಕೆ ಈಗ ಲೆಫ್ಟ್ ಸೈಡಿಂದ ತೊಗೊಳ್ಳೋಣ. 8.5 ಇವಾಗ ಫ್ರೇಮ್ ತೊಗೊಂಡಲ್ವ, ಇದು ಕಾಪಿ ಗೊತ್ತಾಗಿರುತ್ತೆ ಅಂದ್ಕೊತೀನಿ. ಕಾಪಿ ಮಾಡಿಕೊಂಡು ಏನು ಮಾಡೋಣ, ಇಲ್ಲಿ ಕಾಪಿ ಮಾಡ್ಕೊಂಡ್ವಲ್ವಾ, ಫ್ಲಿಪ್ ಮಾಡ್ಕೊಬಿಡೋಣ ಅಲ್ಲೇ. ಸೊ ಇವಾಗ ಇದನ್ನು ತಗೊಂಡು 8.5 ಇಂಚ್ ಬ್ಯಾಕ್ ಸೈಡ್ ಅಂದರೆ ನಾವು 80 ತೊಗೋಬೇಕಾಗುತ್ತೆ. ತೊಗೊಂಡ್ವಿ. ಇದನ್ನು ಕೂಡ 80 ಮಾಡ್ಕೊಳ್ಳೋಣ. ಓಕೆ ಕೊಟ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಇದನ್ನು ನೋಡಬೇಕು ನಾವು ಫಸ್ಟು. ಈ ಒಂದು 4 ಇದೆಯಲ್ವ, ಇದು ಈ ಕಡೆ ಹೋಗೋದು, ಈ ಕಡೆ ಸರಿಯೋದು. ಇದರಲ್ಲೇ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಕೂಡಿದೆ ಅನಿಸುತ್ತೆ. ಸಣ್ಣ ಪುಟ್ಟ ಇದ್ದರೆ ಇಲ್ಲೇ ನಾವು ಕ್ಲಿಯರ್ ಮಾಡ್ಕೊಬೋದು. ಸೊ ಇಷ್ಟು ಅಡ್ಜಸ್ಟ್ಮೆಂಟ್ ಆಯಿತು, ಗೊತ್ತಾಯಿತು ಅಂದ್ಕೊಂಡಿದ್ದೀನಿ.
ಇದು ನಾವು ಬ್ಲೌಸನ್ನು ಹೇಗೆ ತೊಗೊಳ್ಳೋದು ಅನ್ನೋಂಥ ಒಂದು ಇದಾಗಿರುತ್ತೆ. ನಿಮಗೆ ಬ್ಲೌಸ್ ಎಲ್ಲರೂ ಸ್ವಲ್ಪ ಒಳಗಡೆ ಬೇಕು ಅನ್ನೋದಾದರೆ ಹೀಗೆ, ಹೊರಗಡೆ ಬೇಕು ಅನ್ನೋದಾದರೆ ಹೀಗೆ, ಒಳಗಡೆ ಬೇಕು ಅನ್ನೋದಾದರೆ ಹೀಗೆ ತೊಗೋಬೋದು. ಸೊ ಈ ಥರ. ಇವಾಗ ಓಕೆ ಕೊಡೋಣ. ಓಕೆ, ಇಲ್ಲಿ ನಿಮಗೆ ಥ್ರೆಡ್ಸ್ ಬರುತ್ತೆ. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು ಅನ್ನೋದನ್ನು ನಿಮಗೆ ಥ್ರೆಡ್ಸು ಹೇಳ್ತಾ ಹೋಗುತ್ತೆ. ನಿಮಗೆ ಯಾವ್ಯಾವ ಥ್ರೆಡ್ಸ್ ಬೇಕು ಅದು ಮುಗಿದ ಮೇಲೆ ನಿಲ್ಲುತ್ತೆ ಮಷೀನು, ಆಗ ಆ ಥ್ರೆಡ್ಸನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು, ಫಸ್ಟು ಒಂದು ಕಡೆದು ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಆಮೇಲೆ ನೆಕ್ಸ್ಟ್ ಹೋಗುತ್ತೆ. ಬಟ್ ನಾವು ಮತ್ತೆ ಅದನ್ನು ಸೆಟ್ ಮಾಡುವಂತಹ ಅವಶ್ಯಕತೆ ಇರಲ್ಲ. ಸಣ್ಣ ಇಂಚಿನ ಬ್ಲೌಸ್ ಆದರೆ, ಅಂದರೆ 8:30 9:30 ಆದರೆ. ಇನ್ ಕೇಸ್ 10:30 11:30 ಅನ್ನೋದಾದರೆ ಅರ್ಧ ಫ್ರೇಮನ್ನು ಮಾಡಿ ಮುಗಿಸಿದ ಮೇಲೆ ಮತ್ತು ಅರ್ಧ ಫ್ರೇಮನ್ನು ನಾವು ಮತ್ತೆ ಸೆಟ್ ಮಾಡಿಬಿಟ್ಟು, ಅಂದರೆ ಈ ಒಂದು ಫ್ರೇಮನ್ನು ಈಗ ಬ್ಲೌಸ್ ಇಷ್ಟಕ್ಕೆ ಅರ್ಧ ಬರುತ್ತೆ ಅಂದರೆ ಮತ್ತೆ ಇಲ್ಲಿಂದ ನಾವು ಈ ಕಡೆ ಫ್ರೇಮನ್ನು ಹಾಕೋಬೇಕಾಗುತ್ತೆ. ಆಗ ಫುಲ್ ಬ್ಲೌಸ್ ಬರುತ್ತೆ. ಇವಾಗ ಚಿಕ್ಕದಲ್ವ, ಒಂದರಲ್ಲೇ ನಡೆಯುತ್ತೆ. ನಾನು ಕಂಪ್ಲೀಟ್ ಆದಂತಹ ಬ್ಲೌಸನ್ನು ಹೊಲಿಯೋದನ್ನು ಇದರಲ್ಲಿ ತೋರಿಸಲ್ಲ, ಹಾಗೆ ಹೇಗೆ ಸೆಟ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಸೊ ಇವಾಗ ಪ್ರೆಷರ್ ಫುಟನ್ನು ಕೆಳಗೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ಬೋದು ಹಾಫ್ ಮಾತ್ರ ಮಾಡ್ಕೊಳ್ಳುತ್ತೆ. ಇವಾಗ ಹಾಫ್ ತನಕ ಬಂದು ನಿಂತ್ಕೊಂತು. ಇಲ್ಲಿ ರೈಸ್ ದ ಪ್ರೆಷರ್ ಫುಟ್ ಅಂತ ಬರ್ತಾ ಇದೆ. ಸೊ ಪ್ರೆಷರ್ ಫುಟನ್ನು ಒಮ್ಮೆ ಎತ್ತಿ, ನಿಮಗೆ ಇಲ್ಲಿ ಒಂದು ಕಲರ್ ಆಯ್ತಲ್ವ, ಇವಾಗ ನೆಕ್ಸ್ಟ್ ಯಾವ ಕಲರು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇವಾಗ ಒಂದು ಕಲರ್ ಆಯ್ತಲ್ವ, ಇವಾಗ ನೆಕ್ಸ್ಟ್ ಕಲರ್ ಯಾವುದು ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ನಿಮಗೆ ಯಾವ ಕಲರ್ ಬೇಕೋ ಇಲ್ಲಿ ಥ್ರೆಡ್ಡನ್ನು ಚೇಂಜ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಒಂದು ಡಿಸೈನನ್ನು ನೀವು ಮಾಡಬೇಕಾಗುತ್ತೆ. ಸೊ ನಾನು ಅದರಲ್ಲೇ ಕಂಟಿನ್ಯೂ ಮಾಡ್ತೀನಿ, ತೋರಿಸೋದಿಕ್ಕಲ್ವ, ಹಾಗಾಗಿ. ಮತ್ತು ಪ್ರೆಷರ್ ಫುಟನ್ನು ಕೆಳಗೆ ಬಿಟ್ಟು ಸ್ಟಾರ್ಟ್ ಬಟನ್ ಒತ್ತುತ್ತೀನಿ. ಈ ಡಿಸೈನನ್ನು ಮಾಡ್ತಾ ಇದೆ. ಸೊ ಸ್ಟಾಪ್ ಮಾಡ್ತೀನಿ, ತೋರಿಸ್ಲಿಕ್ಕೆ ಅಷ್ಟೇ ಅಲ್ವಾ, ಹಾಗಾಗಿ. ಸೊ ಇದು ಕಂಪ್ಲೀಟಾಗಿ ಈ ಕಡೆ ಡಿಸೈನು ಮುಗಿದ ಆದ ನಂತರದಲ್ಲಿ ಏನು ಮಾಡುತ್ತೆ, ಮತ್ತೆ ಮಷಿನ್ ಬಂದು ಇಲ್ಲಿಗೆ ನಿಂತ್ಕೊಳ್ಳುತ್ತೆ. ಆಗ ನಾವು ಮತ್ತೆ ಇವಾಗ ಹೊಸದಾಗಿಂದ ಈ ಕಡೆ ಏನು ಮಾಡಿದೆ ಅಲ್ವಾ, ಅದನ್ನೇ ಈ ಕಡೆ ಮಾಡುತ್ತೆ. ಸಣ್ಣ ಮಟ್ಟದ ಇಂಚ್ ಏನಾದ್ರು ಸಣ್ಣದಿತ್ತು ಬ್ಲೌಸಿಂದು ಅಂತಂದರೆ ಫ್ರೇಮ್ನ ಪದೇ ಪದೇ ಚೇಂಜ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ 8:30 9:30 ಇಂಚಿಗೆ ಒಂದೇ ಫ್ರೇಮಲ್ಲೇ ಎರಡೂ ಸೈಡನ್ನು ಮಾಡ್ಬೋದು. ಸೊ ಅದೇ ಥರ ಒಂದು ಕಡೆ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಕಡೆ ಅದಾಗೆ ಅದು ಮಾಡ್ಕೊಳ್ಳುತ್ತೆ. ನೀವು ಎಕ್ಸಾಂಪಲ್ ಇಲ್ಲೊಂದು ಡಿಸೈನನ್ನು ನೋಡ್ತಾ ಇರ್ಬೋದು. ಇದು ಕೂಡ ಒಂದೇ ಫ್ರೇಮಲ್ಲಿ ಆಗಿರುವಂತಹ ಡಿಸೈನ್. ಇದು ಫುಲ್ ಆಗಿದೆ ಒಂದೇ ಫ್ರೇಮಲ್ಲೇ, ಹಾಗೆ ಇದು ಕೂಡ ಆಗುತ್ತೆ. ಇದಿಷ್ಟು ಬ್ಲೌಸನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಬ್ಲೌಸ್ ಡಿಸೈನನ್ನು ಸೆಟ್ ಮಾಡೋದ್ರಲ್ಲಿ ಇವಾಗ ನಾವು ಈ ಒಂದು ಇದನ್ನು ತೊಗೊಂಡ್ವಲ್ವಾ, ಈ ಒಂದು 80 90 ಇದನ್ನು ಹೇಗೆ ತೊಗೊಳ್ಳೋದು, ಯಾವ ಸೈಜಿಗೆ ಎಷ್ಟು ಪರ್ಸೆಂಟ್ ತೊಗೊಳ್ಳೋದು, ಯಾವ ಬ್ಲೌಸಿಗೆ ಯಾವ ಅಳತೆ, ಹಾಗೆ ಎಷ್ಟು ಪರ್ಸೆಂಟೇಜನ್ನು ತೊಗೊಳ್ಳೋದು ಅನ್ನೋದನ್ನು ನಾನು ಡೀಟೇಲಾಗಿ ನಿಮಗೆ ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಇದನ್ನು ಒಂದು ತಿಳ್ಕೊಂಡ್ರೆ ಮಿಕ್ಕಿದ್ದು ಯಾವುದೂ ಕೂಡ ಕಷ್ಟ ಆಗೋಲ್ಲ. ಈ 80% ಎಷ್ಟು ಅಳತೆ ಬ್ಲೌಸಿಗೆ, 90% ಎಷ್ಟು ಅಳತೆ ಬ್ಲೌಸಿಗೆ ತೊಗೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.